ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ನಾನು ಮಾರುತಿ ಬೂದಿಹಾಳ್ DSS ಭೀಮವಾದ ಜಿಲ್ಲಾ ಸಂಚಾಲಕ ಮಾತಾಡೋದು. ಏನಿಲ್ಲ, DHO ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಒಂದು ಕರ್ಮಕಾಂಡ ಭ್ರಷ್ಟಾಚಾರ ಏನದಾವಲ್ಲ ಇಡೀ ಜಿಲ್ಲೆಯಲ್ಲಿ ಕೇಳಿ 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 ನಮಗೂ ಸಾಕಾಗ್ಯಾವ. ಅದಕ್ಕೆ ಹೋರಾಟಕ್ಕೆ ಬಂದೀವಿ, ಆಗ್ರಹ ಮಾಡ್ಕೋತೀವಿ DC ಅವರಿಗೆ. ಏನಿಲ್ಲ, ಗಣೇಶ ಚಿಕ್ಕಲಿಕಿ ಅದವನ್ನ ಅವ ಒಬ್ಬ ದಲಿತ ಅನ್ನುವಂತ ಒಂದು ಕಾರಣಕ್ಕ ಅವನ್ನ ಟೆಂಡರ್ ರಿಜೆಕ್ಟ್ ಮಾಡ್ತಾರ. ಅವ ಎಲ್ಲಾ ರೀತಿ ಎಲಿಜಿಬಲ್ ಇರ್ತಾನ. ಮತ್ತೆ ಮುಂದ 10-12 ವರ್ಷದಿಂದ ಕಂಟಿನ್ಯೂ ಬಿಡಾರ ಹಿಡ್ಕೊಂಡು ಬಿದ್ದವ ಯಾರು ಮನೋಹರ್ ಅನ್ನುವಂತ ಒಬ್ಬ ಕಾಂಟ್ರಾಕ್ಟರ್. ಅವನಿಗೆ ಏನದ ಟೆಂಡರ್ ಕಂಟಿನ್ಯೂ 10-12 ವರ್ಷದಿಂದ ಇವ್ರು ಅವನಿಗೆ ಟೆಂಡರ್ ಕೊಡ್ತಾರ, ಅವನ ಕಡೆದಿಂದ ಲಂಚ ತಿತ್ತಾರ, ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಳಿದಾರ. ಹೀಗಾಗಿ ಈಗ ಇಡೀ ಜಿಲ್ಲೆ ಒಳಗೆ ಏನದಲ್ಲ RMP ಡಾಕ್ಟರ್ಗಳು ಹೆಚ್ಚಿಗೆ ಅದಾರ. ಕೆಲವೊಂದು BAMS ಅದು ಇದಕ್ಕೆ ಬೋರ್ಡ್ ಹಾಕೊಂಡಾರ. ಆದ್ರ ಅವ್ರ ಏನ್ ಮಾಡ್ತಾರ, ಕೆಲವೊಂದು ಅಲೋಪತಿಕ್ ಮೆಡಿಸಿನ್ ಕೊಡ್ಬೇಕು, ಅವರು ಅದನ್ನ ಕೊಡಂಗಿಲ್ಲ, ಇಂಗ್ಲಿಷ್ ಮೆಡಿಸಿನ್ ಕೊಡ್ತಾರ. ಕೆಲವೊಂದು ಚಿಕ್ಕ ಮಕ್ಕಳ ಸಣ್ಣ ಮಕ್ಕಳಿಗೆ ಏನದ ನೆಬಲೈಸೇಷನ್ ಇರಿಸ್ತಾರ, ವೃದ್ಧರಿಗೆ ಏನದಲ್ಲ ಸಲೈನ್ ಇರಿಸ್ತಾರ, ಕೆಲವೊಂದು ಯಾವ್ದೋ ಇಂಜೆಕ್ಷನ್ ಮಾಡ್ತಾರ. ಅದರಿಂದ ರಿಯಾಕ್ಷನ್ ಆಗತಾವು. ಈಗಾಗಲೇ ಭಾಳ ಆಗ್ಯಾವು, ಅವೆಲ್ಲ ಮುಚ್ಚ ಹಾಕ್ಯಾರ. ಇವ್ರೇನದ ಅವ್ರ ಜೋಡಿ THO ತಾಲೂಕಾ THOಗಳು ಮತ್ತು DHO ಎಲ್ಲರೂ ಮಂತ್ಲಿ ತಿಂತಾರ ಅನ್ನೋದೊಂದು ನಮ್ಮ ಗಮನಕ್ಕೆ ಐತಿ. ಅದಕ್ಕೇನದಲ್ಲ ಅವ್ರ ಮ್ಯಾಗ ಇಲಾಖಾವಾರು ವಿಚಾರಣೆಗೊಳಪಡಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳಿ DC ಸಾಹೇಬರಿಗೆ ನಾವು ಆಗ್ರಹ ಮಾಡ್ಕೋತೀವಿ. ಏನೂ ಆಗಲಿಲ್ಲಪ್ಪ ಅಂತಂದ್ರೆ ಈಗಾಗಲೇ ಆಗ್ರಹ ಮಾಡಿದ್ದು ಆಯ್ತು. ಗಣೇಶ್ ಚಿಕ್ಕಲಿಗೆ ಕರ್ಕೊಂಡು ಹೋಗಿ 2-3 ಸಲನೂ ಭೇಟಿಯಾಗಿವಿ, ಯಾವುದೇ ರೀತಿಯಾದಂತ ಒಂದು ರೆಸ್ಪಾನ್ಸ್ ಇಲ್ಲ. ಈಗಾಗಲೇ ಇವರೆಲ್ಲ ಮಾಡೋದು ಏನ್ ಮಾಡ್ಬೇಕು, ಗಣನೆಗೆ ತಗೊಂಡು DC ಸಾಹೇಬರು ಇಲಾಖಾವಾರು ವಿಚಾರಣೆಗೊಳಪಡಿಸ್ಬೇಕು, ಇವ್ರ ಮ್ಯಾಗ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳಿ ನಮ್ಮ ಆಗ್ರಹ. ಮಾರುತಿ ಬೂದಿಹಾಳ್ DSS ಭೀಮವಾದ ಜಿಲ್ಲಾ ಸಂಚಾಲಕರು, विजयपुर। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।